ಇಷ್ಟಪಡ್ತೀನಿ. ನನಗೆ ಇವತ್ತು ತುಂಬ ಸಂತೋಷವಾದಂಥ ಕ್ಷಣ ದಿನ. ಯಾಕಂದರೆ ಇವತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಕೂಡ ನನಗೆ ಬಂತು. ಈ ಸೆಕೆಂಡ್ ಪೇಮೆಂಟ್ ಸುಮ್ಮನೆ ಬರಲಿಲ್ಲ. ನನ್ನ ಜೀವನದಲ್ಲಿ ಯಾವುದೂ ಕೂಡ ಅಷ್ಟು ಸುಲಭವಾಗಿ ನನಗೆ ಸಿಕ್ಕಿಲ್ಲ, ಸಿಗೋವರೆಗೂ ನಾನು ಬಿಟ್ಟಿಲ್ಲ. ಕವಿತಾ ಇಷ್ಟೆಲ್ಲ ಹೇಳಿದ್ರು, ಪೇಮೆಂಟ್ ಎಷ್ಟು ಅಂತ ಹೇಳಲೇ ಇಲ್ಲ ಅಂತ ನೀವು ಕೇಳ್ಬೋದು. ಖಂಡಿತ ಪೇಮೆಂಟ್ ಹೇಳಬೇಕು, ಪೇಮೆಂಟ್ ಹೇಳದೆ ಇರೋಕ್ಕಾಗಲ್ಲ. ಕೆಲಸ ಮಾಡಿದರೆ ದುಡ್ಡು ತಾನಾಗೆ ಬರುತ್ತೆ, ಅಷ್ಟೇ ನಾನು ನಂಬಿರೋದು. ವಿದ್ಯೆ ಇದ್ದ ಕಡೆ ಲಕ್ಷ್ಮಿ ಬಂದೇ ಬರ್ತಾಳೆ. ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅನ್ನೋ ಕಾನ್ಸೆಪ್ಟನ್ನು ನಂಬ್ಕೊಂಡು ಬದುಕ್ತಾ ಇರೋಳು ನಾನು. ಕೆಲಸ ಮಾಡೋದ್ರಿಂದ ಮುಗಿಯತ್ತೆ, ಮುಂದೂಡೋದ್ರಿಂದ ಮುಗಿಯಲ್ವಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಎಷ್ಟೋ ಜನ ನಾವು ಅಂದ್ಕೊಳ್ತೀವಿ ಏನೂ ಆಗಲ್ಲ ನನ್ನ ಕೈಯಿಂದ, ನಾನು ಇಷ್ಟಕ್ಕೆ ನನ್ನ ಲೈಫು, ನನಗೆ ಇದರ ಮೇಲೆ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ಇದೊಂದು ಸ್ಫೂರ್ತಿದಾಯಕ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇವತ್ತು ತುಂಬ ಸಂತೋಷವಾದಂಥ ಕ್ಷಣ ದಿನ. ಯಾಕಂದರೆ ಇವತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಕೂಡ ನನಗೆ ಬಂತು. ಈ ಸೆಕೆಂಡ್ ಪೇಮೆಂಟ್ ಸುಮ್ಮನೆ ಬರಲಿಲ್ಲ. ನನ್ನ ಜೀವನದಲ್ಲಿ ಯಾವುದೂ ಕೂಡ ಅಷ್ಟು ಸುಲಭವಾಗಿ ನನಗೆ ಸಿಕ್ಕಿಲ್ಲ, ಸಿಗೋವರೆಗೂ ನಾನು ಬಿಟ್ಟಿಲ್ಲ. ಇದು ನನ್ನ ಒಂದು ಥಾಟ್. ಜೀವನದಲ್ಲಿ ನನಗೆ ಯಾವುದು ಸುಲಭವಾಗಿ ಸಿಕ್ಕಿಲ್ಲ, ನನಗೆ ಸಿಗೋವರೆಗೂ ಅದನ್ನು ನಾನು ಬಿಟ್ಟಿಲ್ಲ. ಇದು ನನ್ನ ಹಠ, ಇದು ನನ್ನ ಛಲ. ಸೊ ಅದನ್ನು ಫಾಲೋ ಮಾಡಿರೋದಕ್ಕೆ ನನಗೆ ಇವತ್ತು ಸಕ್ಸಸ್ ಸಿಗ್ತಾ ಇದೆ. ಸೊ ಜೀವನದಲ್ಲಿ ಅಷ್ಟೇ, ಕೆಲವರಿಗೆ ಸುಲಭವಾಗಿ ಸಿಕ್ಕಿಬಿಡುತ್ತೆ, ಬಟ್ ಅದು ಜಾಸ್ತಿ ದಿನ ನಿಲ್ಲೋದಿಲ್ಲ. ಯಾವಾಗ ನೀವು ಕಷ್ಟಪಟ್ಟು ಅದನ್ನು ಪಡ್ಕೊಳ್ತೀರೋ, ಅದು ಬರೋವರೆಗೂ ನೀವು ಬಿಡಲ್ವೋ, ಆವಾಗ ಏನಾದರೂ ಸಕ್ಸಸ್ ಬಂದರೆ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತಿನ ಎರಡನೇ ಪೇಮೆಂಟ್ ಬರೋದಕ್ಕೆ ಕಾರಣ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ನನ್ನ ವ್ಯೂವರ್ಸ್. ತುಂಬ ಜನ ಸಹಕಾರ ನೀಡಿದ್ದೀರಾ, ತುಂಬ ಚೆನ್ನಾಗಿ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಅಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಇನ್ನೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರದ ವಿಡಿಯೋ ಕಂಟೆಂಟ್ ನನಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಬೇಜಾರಿದೆ ನನಗೆ. ಅಷ್ಟು ಬಿಟ್ಟರೆ ಐ ಆಮ್ ವರ್ಕಿಂಗ್ ವುಮೆನ್. ಸೊ ಅದರ ಮಧ್ಯೆ ನಿಮ್ಗೆ ಅರ್ಥ ಆಗುತ್ತೆ, ನಮ್ಮ ವರ್ಕ್ ನೋಡಿಕೊಂಡು ಮನೆ ನೋಡಿಕೊಂಡು ಈ ಥರದ ಸೈಡ್ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋದು ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಇದು. ಆದರೂ ಕೂಡ ನಾನು ಪ್ರಯತ್ನ ಬಿಟ್ಟಿಲ್ಲ. ಸಾಧ್ಯವಾದಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾನೆ ಬರ್ತಾ ಇದ್ದೀನಿ. ಗ್ಯಾಪ್ ಕೊಟ್ಟರೂ ಕೂಡ ಹಂಚ್ಕೊಳ್ತಾನೆ ಬರ್ತಾ ಇದ್ದೀನಿ. ಇವತ್ತು ಪೇಮೆಂಟ್ ಬಂದಿರೋದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಚಿರಋಣಿಯಾಗಿರ್ತೀನಿ. ಯಾಕಂದರೆ ನನಗೆ ಬರೋ ಅಮೌಂಟ್ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ನನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಲ್ವ, ಅದು ನನಗೆ ಖುಷಿ ಕೊಡುತ್ತೆ. ಎಷ್ಟಾದರೂ ಬರಲಿ, ನಾನು ಮಾಡಿರೋ ಕೆಲಸಕ್ಕೆ ಸಾರ್ಥಕತೆ ಸಿಕ್ಕಾಗ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಸಣ್ಣ ಅಮೌಂಟ್ ಬಂದರೂ ಕೂಡ ತೃಪ್ತಿ ಇದೆ. ನಾನು ಕಷ್ಟಪಡ್ತಾ ಇರೋದಕ್ಕೆ, ನನಗೆ ನೀವೆಲ್ಲ ಸ್ಪಂದಿಸ್ತಾ ಇರೋದಕ್ಕೆ, ನೀವು ನನ್ನೊಟ್ಟಿಗೆ ನಿಂತಿರೋದಕ್ಕೆ, ನಿಲ್ತಾ ಇರೋದಕ್ಕೆ, ನನಗೆ ಬೆಂಬಲಿಸ್ತಾ ಇರೋದಕ್ಕೆ, ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಇದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇಂಥ ಖುಷಿ ವಿಷಯ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ? ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತೇನೇ ಒಂದು ಸಣ್ಣ ಅಮೌಂಟ್ ಬಂದಿದ್ರೂ ಕೂಡ ಅದಕ್ಕೆ ಕಾರಣ ನೀವುಗಳಾಗಿರ್ತೀರ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಒಂದಷ್ಟು ಕಿವಿ ಮಾತು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನನಗೆ ಸುಮಾರು ಜನ ಅದೇ ಕೇಳೋದು, ಹೌ ಈಸ್ ಪಾಸಿಬಲ್, ಏನೇನೋ ಮಾಡ್ತೀರಾ, ಅದು ಹೇಗೆ, ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ಯಾವ ಥರ ಪ್ಲ್ಯಾನ್ ಮಾಡ್ತೀರಾ, ದಯವಿಟ್ಟು ಹೇಳಿ, ಹೇಗೆ ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಹೇಗೆ ಸಾಧ್ಯ ನೀವು ಅಂತ ನನಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ನಾನು ನೋಡೋರು ಸುಮಾರು ಜನ ಕೇಳುವಂಥ ಒಂದು ಪ್ರಶ್ನೆ ಇದು. ಸೊ ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ಕೆಲಸ ಮಾಡೋದ್ರಿಂದ ಮುಗಿಯುತ್ತೆ, ನಾವು ಮುಂದೆ ಹಾಕೋದ್ರಿಂದ ಯಾವ ಕೆಲಸಗಳು ಮುಗಿಯೋದಿಲ್ಲ. ಏನು ಅಂದ್ಕೊಂಡಿದ್ದೀರೋ ಅದನ್ನು ಇರೋ ಅಷ್ಟು ದಿನಗಳಲ್ಲಿ ಮುಗಿಸ್ಬಿಡಿ. ನಮಗೆ ನನಗೇನು ಗೊತ್ತಾ, ಇನ್ನೊಂದು ನನ್ನ ಲೈಫಲ್ಲಿ ನಾಳೆನೇ ನಾನು ಸತ್ತೋದ್ರೂ ನನಗೆ ಏನೂ ಒಂಥರ ಗಿಲ್ಟ್ ಇಲ್ಲ. ಬಹಳ ಹೆಮ್ಮೆಯಿಂದ, ಬಹಳ ಖುಷಿಯಿಂದ ಸಾಯ್ತೀನಿ. ಯಾಕಂದರೆ ಬದುಕಿರುವಾಗಲೇ ನಾನು ಏನೋ ಒಂದಷ್ಟು ಮಾಡಿದ್ದೀನಿ. ನನ್ನ ವೃತ್ತಿಯಾಗಿರ್ಬೋದು, ವೃತ್ತಿಯಲ್ಲಿ ನಾನು ಸಕ್ಸಸ್ ಪಡ್ಕೊಂಡಿದ್ದೀನಿ, ವೃತ್ತಿಯಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದೀನಿ. ನಾನು ಮಾಡುವಂಥ ಪ್ರತಿ ಕೆಲಸದಲ್ಲೂ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಎಲ್ಲಿ ಬೇಕೋ ಅಲ್ಲಿ ನನ್ನ ಹೆಸರನ್ನು ನಾನು ಉಳಿಸ್ಕೊಂಡಿದ್ದೀನಿ. ಮತ್ತು ನನ್ನ ಜೀವನನ ನಾನು ಬಹಳ ಅದ್ಧೂರಿಯಾಗಿ, ಅಂದರೆ ನಾನೇನು ರಾಣಿ ರೀತಿಯಲ್ಲಿ ಬದುಕಿಲ್ಲ,
ಒಬ್ಬ ಮನುಷ್ಯ ಯಾವ ಥರ ಖುಷಿ ಪಟ್ಕೊಂಡು ಬದುಕ್ತಾನೆ ಜೀವನನ, ಒಬ್ಬ ಮನುಷ್ಯ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ಬಹುಶಃ ಅದಕ್ಕೆ ನಾನು ಉದಾಹರಣೆ ಆಗ್ತೀನಿ. ಬಹಳ ಸಂತೋಷದ ಕ್ಷಣಗಳನ್ನು ನನ್ನ ಜೀವನದಲ್ಲಿ ಕಳೆದಿದ್ದೀನಿ. ಕಷ್ಟ ಬರುತ್ತೆ, ನೀವು ಹೇಳ್ಬೋದು ಕವಿತಾಗೆ ಏನೋ ಪ್ರಾಬ್ಲಮ್ಸ್ ಇಲ್ವಾ, ಕಷ್ಟಗಳೇ ಇಲ್ವಾ ಅಂತ. ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ, ಪ್ರತಿಯೊಬ್ಬರಿಗೂ ನೋವಿರುತ್ತೆ, ಪ್ರತಿಯೊಬ್ಬರಿಗೂ ಜೀವನ ಅಂದಮೇಲೆ ಹಗಲು ಇರುಳು ಹಾಗೆ ಕಷ್ಟ ಸುಖ ಎರಡೂ ಸಮಭಾಗದಲ್ಲಿ ಬರ್ತಾ ಇರುತ್ತೆ. ಅವೆಲ್ಲ ಕ್ಷಣಿಕ. ಇವಾಗ ಕಷ್ಟ ಬಂದಿದೆ ಅಂದರೆ ಫ್ರೀಕ್ವೆಂಟ್ ಆಫ್ ಸೆಕೆಂಡ್ ಸುಖ ಕೂಡ ನಿಮಗೆ ಕಾಯ್ತಾ ಇರುತ್ತೆ. ದಯವಿಟ್ಟು ಕೆಟ್ಟ ನಿರ್ಧಾರಗಳನ್ನು ಮಾಡಬೇಡಿ, ಭರವಸೆ ಇಟ್ಕೊಳ್ಳಿ. ಭರವಸೆಯೇ ಬದುಕು ನನ್ನ ಪ್ರಕಾರ. ಯಾವಾಗ ಭರವಸೆಯನ್ನು ಕಳ್ಕೊತೀರೋ ಜೀವನದಲ್ಲಿ ಎಲ್ಲನೂ ಕಳ್ಕೊತೀರ. ಯಾವಾಗ ನಂಬಿಕೆ ಕಳ್ಕೊತೀರೋ ನಿಮ್ಮ ಮೇಲೆ ನಿಮಗೆ, ಅವಾಗ ಎಲ್ಲವನ್ನೂ ಕಳ್ಕೊತೀರ. ಆತ್ಮಸ್ಥೈರ್ಯ ಇರಲಿ, ನಿಮ್ಮ ಮೇಲೆ ನಿಮಗೆ ಬಲವಾದ ನಂಬಿಕೆ ಇರಲಿ, ದೃಢ ವಿಶ್ವಾಸ ಇರಲಿ, ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಾನು ಅದೇ ಹೇಳೋದು ಫಸ್ಟು. ನೀವೇನು ಕೆಲಸ ಮಾಡ್ತಿದ್ರೋ ಶ್ರದ್ಧೆಯಿಂದ ಮಾಡಿ. ಪ್ರತಿಫಲ ಭಗವಂತನಿಗೆ ಬಿಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವೇನಾದ್ರು ಕೆಲಸ ಮಾಡಿದರೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ ಡೂ ಯುವರ್ ವರ್ಕ್ ಸ್ಮಾರ್ಟ್ಲಿ, ಹಾರ್ಡ್ಲಿ ಆ್ಯಂಡ್ ಗುಡ್. ಚೆನ್ನಾಗಿ ಮಾಡಿ. ಒಬ್ಬರು ಅಪ್ರಿಷಿಯೇಟ್ ಮಾಡೋ ಥರ ಕೆಲಸಗಳನ್ನು ಮಾಡಿ. ಒಂದಲ್ಲ ಒಂದಿನ ಅದಕ್ಕೆ ತ್ರಿಬಲ್ ನಿಮಗೆ ಪ್ರತಿಫಲ ಬರುತ್ತೆ. ಇದು ನನ್ನ ಲೈಫಲ್ಲಿ ನಾನು ನೋಡಿರೋದು. ಅದೇ ನಾನು ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ಯಾವುದೂ ಕೂಡ ಸುಲಭವಾಗಿ ಸಿಕ್ಕಿಲ್ಲ, ಸಿಗೋವರೆಗೂ ನಾನು ಬಿಟ್ಟಿಲ್ಲ. ಸೊ ಆ ಥರ ಹಠವನ್ನು ಹೆಣ್ಮಕ್ಳು ಹಿಡಿದ್ರೆ ಯಾರು ಬೇಕಾದರೂ ಸಾಧಕರಾಗ್ತಾರೆ, ಏನು ಬೇಕಾದರೂ ಸಾಧನೆ ಮಾಡೋಕ್ಕೆ ನಿಮ್ಮಿಂದನೂ ಸಾಧ್ಯ. ಯಾವತ್ತೂ ಅಷ್ಟೇ, ಯಾವ ವಿಷಯ ಆಗಲ್ಲ ಅನ್ನೋದಕ್ಕಿಂತ ಆಗಬಹುದೇನೋ ಅನ್ನೋ ಒಂದು ಸಣ್ಣ ಭರವಸೆ ನಿಮ್ಮಲ್ಲಿ ಹುಟ್ಟಿಸ್ಕೊಳ್ಳಿ, ಎಲ್ಲವೂ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ತೀರಾ, ಅಯ್ಯೋ ನನ್ನ ಕೈಯಿಂದ ಆಗಲ್ಲ, ನಾನು ಎಷ್ಟೋ ಟ್ರೈ ಮಾಡಿಬಿಟ್ಟೆ. ಟ್ರೈ ಮಾಡಿ, ಒಂದು ಸಲ ಆಗಲಿಲ್ವಾ, ಒಂದು ಸಲ ಯಾಕೆ ಆಗಲಿಲ್ಲ, ಅಲ್ಲೇನೋ ಮಿಸ್ಟೇಕ್ ಮಾಡಿದ್ದೀರಾ, ಅದಕ್ಕೆ ಅದಾಗಲಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೀವು ವೆಯ್ಟ್ ಲಾಸ್ ಮಾಡಿದ್ರಿ, 1 ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ, 3 ತಿಂಗಳು ಮಾಡಿದೆ, ಆಗಲಿಲ್ಲ. ಆ 3 ತಿಂಗಳು ನೀವು ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಆಯಿತು. ಸೊ ಮತ್ತೆ ಟ್ರೈ ಮಾಡಿ, ಮತ್ತೆ ಏನು ರೂಢಿಸ್ಕೋಬೋದು, ಯಾವ ಥರ ನಾನು ರೂಢಿಸ್ಕೊಂಡ್ರೆ ಆ ಲೈಫ್ ಸ್ಟೈಲ್ನ ಸರಿ ಮಾಡ್ಕೋಬೋದು ಅಂತೇಳಿ ನಿಮ್ಮಲ್ಲೇ ನೀವು ಕ್ವಶನ್ಸ್ ಹಾಕ್ಕೊಳ್ಳಿ. ಅದೇ ಥರ ಜೀವನನೂ ಅಷ್ಟೇ. ನಾನು ಏನು ತಪ್ಪು ಮಾಡಿದ್ದೀನಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಹೋಗಿ. ತಪ್ಪು ಮಾಡದೇ ಇರೋ ಮನುಷ್ಯ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಏನು ತಪ್ಪು ನಡೀತಾ ಇದೆ ನಿಮ್ಮ ಜೀವನದಲ್ಲಿ, ಯಾಕೆ ನಾನು ಮುಂದಕ್ಕೆ ಬರೋಕ್ಕಾಗ್ತಾಯಿಲ್ಲ, ಇದೆಲ್ಲ ನಿಮಗೆ ನೀವೇ ಕ್ವಶನ್ಸ್ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಮುಂದೆ ಬರ್ತೀರಾ ಜೀವನದಲ್ಲಿ. ಇವ್ರು ಬಿಡಿ, ಹೊಗಳ್ತಾ ಇರ್ತಾರೆ, ತೆಗಳ್ತಾ ಇರ್ತಾರೆ. ಹೊಗಳಿಕೆಗೂ ಬಗ್ಬೇಡಿ, ತೆಗಳಿಕೆಗೂ ಬಗ್ಬೇಡಿ. ನಿಮ್ಮನ್ನು ಹೊಗಳ್ತಾ ಇದ್ದಾರಂದ್ರೂ ನಂಬೇಡಿ, ನಿಮ್ಮನ್ನು ತೆಗಳ್ತಾ ಇದ್ದಾರಂದ್ರೂ ನಂಬೇಡಿ. ಓನ್ಲಿ ಬಿಲೀವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಿ ಅಷ್ಟೇ. ನಿಮ್ಮನ್ನು ನೀವು ನಂಬಿದಾಗ ಇಡೀ ಜಗತ್ತೇ ನಿಮಗೆ ಶುದ್ಧವಾಗಿ ಕಾಣಿಸೋಕೆ ಶುರು ಆಗುತ್ತೆ. ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಬಗ್ಗೆ ನಿಮಗೆ ಭರವಸೆ ಇರಲಿ, ನಿಮ್ಮ ಬಗ್ಗೆ ನಿಮಗೆ ಆತ್ಮಸ್ಥೈರ್ಯ ಇರಲಿ. ನೀವು ಗೆಲ್ತೀವಿ ಅನ್ನೋ ಹಠ ನಿಮ್ಮಲ್ಲಿ ಬರಲಿ, ಖಂಡಿತ ಬರುತ್ತೆ. ನನಗೆ ಇದು 2ನೇ ಚಾನಲ್ ನಂದು. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನ್ನ ಹಳೆಯ ವ್ಯೂವರ್ಸು, ನನ್ನ ಹಳೆಯ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ. ನನ್ನ ಛಲ ಎಲ್ಲೂ ಬಿಡಲಿಲ್ಲ ನಾನು. ಅದಕ್ಕೆ ರಿಸಲ್ಟು ಇವತ್ತು ಸಿಗ್ತಾ ಇರೋದು. ಪೇಮೆಂಟ್ ಮುಖಾಂತರ, ಸಬ್ಸ್ಕ್ರೈಬರ್ಸ್ ಮುಖಾಂತರ, ಇದೆಲ್ಲ ನಾನು ಜೀರೋಯಿಂದ ಹೀರೋ ಆದವಳು. ಜೀವನದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು. ಸೊ ಯಾವತ್ತೂ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ, ಅಥವಾ ನನಗೇನು ಬ್ಯಾಕ್ ಸಪೋರ್ಟ್ ಅಂತ ಯಾರನ್ನು ನಾನು ನಂಬಿಲ್ಲ. ಸೊ ನನ್ನ ಫ್ಯಾಮಿಲಿಯ ಒಂದು ಮಾತುಗಳು, ಫ್ಯಾಮಿಲಿಯ ಒಂದು ಸಪೋರ್ಟಿಂದ, ನನ್ನ ಎಫರ್ಟಿಂದ ನಾನಿವತ್ತು ಜೀರೋಯಿಂದ ಹೀರೋ ಸ್ಟೇಜಿಗೆ ಬಂದಿರೋಳು. ಅದು ಪ್ರೊಫೆಷನ್ ಆಗಿರ್ಬೋದು, ಆ್ಯಂಡ್ ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಬೇರೆ ಮತ್ತೆ ತೊಡಗಿಸ್ಕೊತಾನೇ ಇದ್ದೀನಿ. ಸೊ ಇನ್ನಷ್ಟು ಪ್ರೀತಿ ಕೊಡಿ, ಇನ್ನಷ್ಟು ಪ್ರೀತಿ ಹಂಚಿ. ನಾನು ಸಾಧ್ಯವಾದಷ್ಟು ಒಳ್ಳೆಯ ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ, ಸಾಧ್ಯವಾದಷ್ಟು ಪ್ರೀತಿನ ನಿಮಗೂ ಹಂಚ್ತೀನಿ ಅಂತ ಹೇಳ್ತಾ, ಕವಿತಾ ಇಷ್ಟೆಲ್ಲ ಹೇಳಿದ್ರು, ಪೇಮೆಂಟ್ ಎಷ್ಟು ಅಂತ ಹೇಳಲೇ ಇಲ್ಲ ಅಂತ ನೀವು ಕೇಳ್ಬೋದು. ಖಂಡಿತ ಪೇಮೆಂಟ್ ಹೇಳಬೇಕು, ಪೇಮೆಂಟ್ ಹೇಳದೆ ಇರೋಕ್ಕಾಗಲ್ಲ. ಸೊ $110 ನನಗೆ ಕಂಪ್ಲೀಟ್ ಆಗಿರೋದು. ಆಫ್ಟರ್ 3 ಮಂತ್ ಆದಮೇಲೆ ನನಗೆ ಮಾರ್ಚಲ್ಲಿ ಪೇಮೆಂಟ್ ಆಗಿತ್ತು. ಫಸ್ಟ್ ಪೇಮೆಂಟು ಮಾರ್ಚ್ 24th, ಆ್ಯಂಡ್ ಇವಾಗ ಜೂನಲ್ಲಿ ಪೇಮೆಂಟ್ ಆಗ್ತಾ ಇರೋದು. ನನಗೇನು ತಿಂಗಳು ಪೇಮೆಂಟ್ ಬರ್ತಿಲ್ಲ. 3 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಆಗ್ತಿದೆ. ಖುಷಿ ಇದೆ. ನಾನು ಬರೀ ದುಡ್ಡಿಗಾಗಿ ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಕೆಲಸ ಮಾಡಿದರೆ ದುಡ್ಡು ತಾನಾಗೆ ಬರುತ್ತೆ, ಅಷ್ಟೇ ನಾನು ನಂಬಿರೋದು. ವಿದ್ಯೆ ಇದ್ದ ಕಡೆ ಲಕ್ಷ್ಮಿ ಬಂದೇ ಬರ್ತಾಳೆ. ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅನ್ನೋ ಕಾನ್ಸೆಪ್ಟನ್ನು ನಂಬ್ಕೊಂಡು ಬದುಕ್ತಾ ಇರೋಳು ನಾನು. ಹಾಗಾಗಿ
$110 $1 85 ರೂಪೀಸ್ ಆಗುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ನನಗೆ ಪೇಮೆಂಟ್ ಬಂದಿರ್ಬೋದು ಅಂತ. ಒಂದು ಸಣ್ಣ ಅಮೌಂಟ್ ಇರ್ಬೋದು, ಬಟ್ ತೃಪ್ತಿ ಇದೆ ನಾನು ಮಾಡಿರೋ ಕೆಲಸಕ್ಕೆ. ಒಂದು ಸಣ್ಣದು ಇವತ್ತು 10 ಬಂದಿರೋದು ನಾಳೆ 10 ಲಕ್ಷ ಬರೋದು ಏನು ಸಂದೇಹ ಇಲ್ಲ, ನನ್ನ ಮೇಲೆ ನಿಂತಿರೋದು. ಇವತ್ತು ನಾನು 10,000 ತೊಗೊಳ್ಳೋಕೆ ಕಾರಣ ಆಗಿದ್ದೀನಿ ಅಂದರೆ ಮುಂದೆ 10 ಲಕ್ಷನೂ ನಾನು ತೊಗೊಳ್ಬೋದು. ಯಾವಾಗ ನಾನು ಅದಕ್ಕೆ ಏನು ಬೇಕೋ ಅದನ್ನು ಹಾರ್ಡ್ ವರ್ಕ್ ಮಾಡಿದಾಗ, ಅದನ್ನು ಸ್ಮಾರ್ಟ್ ವರ್ಕ್ ಮಾಡಿದಾಗ, ಅಥವಾ ಅದಕ್ಕೆ ಎಫರ್ಟ್ ಹಾಕಿ ನಾನು ನಿಂತಾಗ 10,000 ಲಕ್ಷ ಆಗ್ಬೋದು, ಲಕ್ಷ 10 ಲಕ್ಷ ಆಗ್ಬೋದು. ಆ ಥರ ಇರುತ್ತೆ ಲೈಫ್ ಅಂದಮೇಲೆ. ನಮ್ಮ ಎಫರ್ಟ್ ಮೇಲೆ ನಮ್ಮ ಸಕ್ಸಸ್ ನಿಂತಿರುತ್ತೆ. ನಾನು ಎಫರ್ಟ್ ಹಾಕ್ತಾ ಇರ್ತೀನಿ. 10,000 1 ಲಕ್ಷ ಆಗೋವರೆಗೂ ನಾನು ಬಿಡಲ್ಲ, ನನ್ನ ಛಲನ ನಾನು ಬಿಡಲ್ಲ. ಸೊ ನನಗೆ ಪೇಮೆಂಟ್ ಖುಷಿ ಕೊಡಲ್ಲ. 4-5 ಜನ, ಎಷ್ಟೊಂದು ಜನ ನಂಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತೀರಾ, ಮೇಡಮ್ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡಿಸ್ತೀವಿ, ಹಾಗೆ ಹೀಗೆ ಗ್ರೂಪ್ ಮಾಡಿ ದುಡ್ಡೆಲ್ಲ ಕೇಳ್ತಾ ಇದ್ದಾರೆ, ನೀವು ಫ್ರೀಯಾಗಿ ಸಜೆಷನ್ ಕೊಡ್ತೀರಾ, ನಮ್ಗೆ ತುಂಬ ಇಷ್ಟ ಆಯಿತು, ಎಷ್ಟೇ ಬ್ಯುಸಿ ಇದ್ದರೂ ರಿಪ್ಲೈ ಮಾಡ್ತೀರಾ, ಆ ಥರ ಎಲ್ಲ ಹೇಳ್ತೀರಾ. ಅದು ಒಂದು ಸಾಕು ನನಗೆ. ನಿಮ್ಮಲ್ಲಿ ನನ್ನ ಬಗ್ಗೆ ಒಂದು ವಿಶ್ವಾಸ ಮೂಡಿದೆ ಅಂದರೆ, ಆ ವಿಶ್ವಾಸವನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಂದರೆ ನಾನು ಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ. ಸೊ ಪ್ರೀತಿ ಹಂಚಿ, ಪ್ರೀತಿ ಕೊಡಿ, ನನಗೂ ಪ್ರೀತಿ ಹಂಚಿ, ನಾನು ನಿಮಗೆ ಪ್ರೀತಿ ಹಂಚ್ತೀನಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಕ್ಯಾಲ್ಕುಲೇಟ್ ನೀವೇ ಮಾಡಿ ಎಷ್ಟು ನನಗೆ ಪೇಮೆಂಟ್ ಬಂದಿರ್ಬೋದು ಅಂತ. ಇನ್ನೊಂದು ಸರಿ ಹೇಳ್ತಿದ್ದೀನಿ, $110 ಕಂಪ್ಲೀಟ್ ಆಗಿದೆ. $1ಗೆ 85 ರೂಪಾಯಿ ಸಿಗುತ್ತೆ ಪೇಮೆಂಟ್ ನನಗೆ ಹಾನೆಸ್ಟಾಗಿ ಬಂದಿರೋದು. ನೀವು ಹೆಚ್ಚಾಗಿ ಸಪೋರ್ಟ್ ಮಾಡಿ, ಹೆಚ್ಚಿನ ಪೇಮೆಂಟ್ ಬರುತ್ತೆ. ಇದೇ ಥರ ಖುಷಿ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.